Good morning, dear students. ನಿನ್ನೆ ಕ್ಲಾಸ್ ಅಲ್ಲಿ ಸ್ಲೋ ಮೂವ್ಮೆಂಟ್ ಆಫ್ ಎಲಿಮೆಂಟ್ಸ್ ಪ್ರೋಗ್ರಾಮ್ ಬಗ್ಗೆ ತಿಳ್ಕೊಳ್ತಾ ಇದ್ವಿ ಅಲ್ಲ. ಸೊ ಪ್ರೋಗ್ರಾಮ್ ನ ಎಕ್ಸಿಕ್ಯೂಟ್ ಮಾಡಿದ್ವಿ. ಸೊ ಅಲ್ಲಿ ಏನ್ ಮಾಡಿದ್ವಿ ಅಂತಂದ್ರೆ ಒಂದು ಕಾರ್ ಇಮೇಜ್ ತಗೊಂಡು ಸೊ ಅದನ್ನ ಒಂದು ಪೊಸಿಷನ್ ಇಂದ ಇನ್ನೊಂದು ಪೊಸಿಷನ್ಗೆ ಮೂವ್ ಮಾಡಿದ್ವಿ. ಸೊ ಯೂಸಿಂಗ್ ಸಾರಿ ಓಕೆ, ಆ ಪ್ರೋಗ್ರಾಮ್ ಆಗಿತ್ತು ಅನ್ಸುತ್ತೆ. ದಿಸ್ ಇಸ್ ವಾಟ್ ಡ್ರ್ಯಾಗಿಂಗ್ ಅಂಡ್ ಡ್ರಾಪಿಂಗ್ ಆಫ್ ಎಲಿಮೆಂಟ್ಸ್ ಮಾಡ್ಬೇಕಿತ್ತಲ್ಲ. ಎಸ್, ಸೊ ಇಲ್ಲಿ ಡ್ರ್ಯಾಗ್ ಅಂಡ್ ಡ್ರಾಪ್ ಅಲ್ಲಿ ಏನು ಅಂತಂದ್ರೆ, ಸೊ ಒಂದು ಇಮೇಜ್ ಇರುತ್ತೆ. ಸೊ ಆ ಇಮೇಜ್ ನ ಡ್ರ್ಯಾಗ್ ಮಾಡಿ ಸೊ ಇನ್ನೊಂದು ಪೊಸಿಷನ್ಗೆ ಡ್ರಾಪ್ ಮಾಡೋದು ಅಂದ್ರೆ ಮೂವ್ ಮಾಡೋದು, ರೈಟ್, ಯೂಸಿಂಗ್ ದಿ ಮೌಸ್. ಸೊ ಹಿಯರ್ ಇಲ್ಲಿ ಒಂದು ಇಮೇಜ್ ಹಾಕೊಂಡಿರ್ತೀವಿ. ಸೊ ಆ ಇಮೇಜ್ ಆನ್ ಮೌಸ್ ಡೌನ್ ಇವೆಂಟ್ಗೆ ಸೊ ವಿ ರೈಟ್ ದಿ ಫಂಕ್ಷನ್. ಅವರ್ ಫಂಕ್ಷನ್ ನೇಮ್ ಇಸ್ ಕಾರ್ ಡೌನ್. ಸೊ ಫಾರ್ ದಟ್ ಫಂಕ್ಷನ್ ವಿ ಆರ್ ಪಾಸಿಂಗ್ ದಿಸ್ ಇವೆಂಟ್ ಆಸ್ ಎನ್ ಆರ್ಗ್ಯುಮೆಂಟ್. ಸೊ ಇಲ್ಲಿ ಫಂಕ್ಷನ್ ಒಳಗೆ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಆ ಮೌಸ್ದು ಕರೆಂಟ್ ಪೊಸಿಷನ್ ನ ರೀಡ್ ಮಾಡ್ತಾ ಇದೀವಿ ಯೂಸಿಂಗ್ ದಿಸ್ event dot current target, right? ಈಗ ನಾವು ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀವಲ್ಲ, ಓಕೆ, ಡ್ರ್ಯಾಗ್ ಮಾಡಿ ಡ್ರಾಪ್ ಮಾಡ್ತೀವಲ್ಲ. ಸೊ ಡ್ರಾಪ್ ಮಾಡಿದಾಗ ಯಾವ ಪೊಸಿಷನ್ ಅಲ್ಲಿ ಡ್ರಾಪ್ ಮಾಡಿದ್ವಿ, ಓಕೆ, ದಟ್ ಪೊಸಿಷನ್ ಕ್ಯಾನ್ ಬಿ ರೆಡ್ or that can be got using this event dot current target. So ಇದರಲ್ಲಿ we can get the x and y coordinates. So ಇಲ್ಲಿ ಲೆಫ್ಟ್ ಮತ್ತೆ ಟಾಪ್ ಕೋಆರ್ಡಿನೇಟ್ ಏನ್ ರಿಟರ್ನ್ ಮಾಡುತ್ತೆ ಅಂತಂದ್ರೆ, ಇಟ್ ವಿಲ್ ರಿಟರ್ನ್ ಯು ದಿ x and y coordinates. ಸೊ ಅದನ್ನ ಇಂಟಿಜರ್ ಗೆ ಕನ್ವರ್ಟ್ ಮಾಡ್ತಾ ಇದೀವಿ ಯೂಸಿಂಗ್ ಪಾರ್ಸ್ ಇಂಟ್ ಫಂಕ್ಷನ್. ಓಕೆ, ನೆಕ್ಸ್ಟ್. ಸೊ ಈಗ ಏನಾಗಿರುತ್ತೆ ಅಂತಂದ್ರೆ, ಇಮೇಜ್ ಇನಿಷಿಯಲಿ ಒಂದು ಪೊಸಿಷನ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಸೊ ಎಲ್ಲೋ ಒಂದ್ ಕಡೆ ಇಲ್ಲಿ ಟಾಪ್ ಲೆಫ್ಟ್ ಕಾರ್ನರ್ ಅಲ್ಲಿ ಇರುತ್ತೆ ಅನ್ಕೊಳ್ಳಿ. ಸೊ ಅದನ್ನ ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿ ಇನ್ನೊಂದು ಯಾವ್ದೋ ಪೊಸಿಷನ್ಗೆ ಮೂವ್ ಮಾಡ್ತೀವಿ ಅನ್ಕೊಳ್ಳಿ. ಓಕೆ, ಸೊ ಈಗ ನಮ್ಗೆ ಏನ್ ಬೇಕು ಅಂತಂದ್ರೆ, ಸೊ ಫಸ್ಟ್ ಆ ಇಮೇಜ್ ಎಲ್ಲಿತ್ತು, ಆಮೇಲೆ ಈಗ ಹೊಸದಾಗಿ ಆ ಇಮೇಜ್ ಎಲ್ಲಿ ಬಂದು ಕೂತ್ಕೊಳ್ಳುತ್ತೆ, ಅವೆರಡು ಪೊಸಿಷನ್ ಬೇಕು ನಮಗೆ. ಓಕೆ, ಸೊ ಏನಕ್ಕೆ ಬೇಕು ಅಂತಂದ್ರೆ, ಸೊ ವಿ ಹ್ಯಾವ್ ಟು ನೋ that is by what amount that should be moved. ಸೊ ಎಷ್ಟು ಮೂವ್ ಮಾಡಬೇಕು ಅದನ್ನ ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಬೇಕಲ್ವಾ. ಸೊ ಅದಕ್ಕೆ ನಾವು ಎರಡು ಪೊಸಿಷನ್ ಕೂಡ ಬೇಕಾಗುತ್ತೆ ನಮಗೆ. ಒಂದು ಇನಿಷಿಯಲ್ ಪೊಸಿಷನ್, ಇನ್ನೊಂದು ದಿ ಫೈನಲ್ ಪೊಸಿಷನ್. ಓಕೆ, ಸೊ ಎಷ್ಟು ಅಮೌಂಟ್ ಮೂವ್ ಮಾಡಬೇಕು ಅಂತ ಹೇಳ್ಬಿಟ್ಟು ನಮಗೆ ಇಲ್ಲಿ ಈವೆಂಟ್ ಡಾಟ್ ಕ್ಲೈಂಟ್ ಎಕ್ಸ್ ಮೈನಸ್ ಎಕ್ಸ್, ಆಯ್ತಾ, ಇಲ್ಲಿ ಎರಡು ವ್ಯಾಲ್ಯೂಸ್ ನ ಮೈನಸ್ ಮಾಡ್ತಾ ಇದೀವಿ ನೋಡಿ. ಒಂದು ಈವೆಂಟ್ ಡಾಟ್ ಕ್ಲೈಂಟ್ ಎಕ್ಸ್, ಇನ್ನೊಂದು ಎಕ್ಸ್. ಅದೇ ತರ ಇಲ್ಲೂ ಅಷ್ಟೇ, ಒಂದು ಈವೆಂಟ್ ಡಾಟ್ ಕ್ಲೈಂಟ್ ವೈ ಮತ್ತೆ ವೈ. ಸೊ ಇದೇನು ಅಂತಂದ್ರೆ, ಇದು ಹೊಸ ಪೊಸಿಷನ್. ದಿಸ್ ಇಸ್ ದಿ ಓಲ್ಡ್ ಪೊಸಿಷನ್ ಆಫ್ ಯುವರ್ ಆಬ್ಜೆಕ್ಟ್, ಆಫ್ ಯುವರ್ ಇಮೇಜ್. ಓಕೆ, ಸೊ ಅವೆರಡನ್ನು ಮೈನಸ್ ಮಾಡಿದ್ರೆ ನಾವ್ ಎಷ್ಟು ಮೂವ್ ಮಾಡಬೇಕು ಅಂತ ಗೊತ್ತಾಗುತ್ತೆ ನಮಗೆ, ಆಯ್ತಾ. ದೆನ್ ಡಾಕ್ಯುಮೆಂಟ್ ಡಾಟ್ ಆಡ್ ಈವೆಂಟ್ ಲಿಸನರ್, ಇದು ಒಂದು ಬಿಲ್ಟ್ ಇನ್ ಫಂಕ್ಷನ್. ಸೊ ಇದಕ್ಕೆ ನಾವು 3 ಆರ್ಗ್ಯುಮೆಂಟ್ ಪಾಸ್ ಮಾಡ್ತಾ ಇದೀವಿ ನೋಡಿ. ಒಂದು ಮೌಸ್ ಮೂವ್ ಅನ್ನೋದು, ಮತ್ತೆ ಇನ್ನೊಂದು ಮೂವರ್ ಅನ್ನೋ ಫಂಕ್ಷನ್, ಮತ್ತೆ ಟ್ರೂ ಅನ್ನೋ ವ್ಯಾಲ್ಯೂ. ಓಕೆ, ಸೊ ಈ ಮೌಸ್ ಮೂವ್ ಮತ್ತೆ ಮೌಸ್ ಅಪ್ ಇವೇನಿದೆ, ಇವೆರಡು ಅಗೇನ್ ಬಿಲ್ಟ್ ಇನ್ ಫಂಕ್ಷನ್ಸ್, ಆಯ್ತಾ. ಸೊ ಇವೆ ಅಥವಾ ಈವೆಂಟ್ಸ್, ವಿ ಕ್ಯಾನ್ ಕಾಲ್ ಇಟ್ ಆಸ್ ಅನ್ ಈವೆಂಟ್ ಅಸೋಸಿಯೇಟೆಡ್ ವಿತ್ ದಿ ಮೌಸ್. ಈಗ ಆನ್ ಮೌಸ್ ಅಪ್, ಆನ್ ಮೌಸ್ ಡೌನ್ ಎಲ್ಲ ಯೂಸ್ ಮಾಡಿದ್ವಿ ಅಲ್ಲ, ಅದೇ ರೀತಿ ಇಲ್ಲಿ ಆನ್ ಮೌಸ್ ಅಪ್, ಮೌಸ್ ಅಪ್ ಈವೆಂಟ್ ನು ಯೂಸ್ ಮಾಡ್ತಾ ಇದೀವಿ. ಜೊತೆಗೆ ಇನ್ನೊಂದು ಯಾವ ಈವೆಂಟ್ ಯೂಸ್ ಮಾಡ್ತಾ ಇದೀವಿ, ಮೌಸ್ ಮೂವ್ ಈವೆಂಟ್ ಯೂಸ್ ಮಾಡ್ತಾ ಇದೀವಿ, ರೈಟ್. ಸೊ ಈ ಮೌಸ್ ಮೂವ್ ಏನಕ್ಕೆ ಅಂತಂದ್ರೆ, ನಾವು ಡ್ರ್ಯಾಗ್ ಅಂಡ್ ಡ್ರಾಪ್ ಮಾಡಿದಾಗ ಆ ಇಮೇಜ್ ನ ಮೂವ್ ಮಾಡ್ಬೇಕಲ್ಲ. ಸೊ ಅದಕ್ಕೆ ಮೌಸ್ ಮೂವ್ ಈವೆಂಟ್ ಕೂಡ ಯೂಸ್ ಮಾಡ್ತಾ ಇದೀವಿ.
and ಇದು add event listener ಅನ್ನೋದು. So this is again a built-in function. Mouse ಒಂದು built-in function ಇದು, mouse event ಒಂದು built-in function. Okay. So next ಇಲ್ಲಿ ಮೂವರ್ ಮತ್ತೆ ಡ್ರಾಪರ್ ಅಂತ ಹೇಳ್ಬಿಟ್ಟು ಇನ್ನು ಎರಡು ಫಂಕ್ಷನ್ ಬರಿತಾ ಇದೀವಿ, ಯೂಸರ್ ಡಿಫೈನ್ಡ್ ಫಂಕ್ಷನ್. ಈ ಮೂವರ್ ಫಂಕ್ಷನ್ ಏನ್ ಮಾಡುತ್ತೆ ಅಂತಂದ್ರೆ, ಸೊ ಇಲ್ಲಿದೆ ನೋಡಿ ಈ ಮೂವ್ ಅನ್ನೋ ಫಂಕ್ಷನ್. ಸೊ ಅಗೇನ್ ಇಲ್ಲಿ ಏನ್ ಮಾಡ್ತಾ ಇದೀವಿ, ನಾವು ಇಮೇಜ್ ನ ಆ ಹೊಸ ಪೊಸಿಷನ್ಗೆ ಮೂವ್ ಮಾಡ್ಬೇಕಲ್ವಾ. ಸೊ ದಟ್ ವಿ ಆರ್ ಡೂಯಿಂಗ್ ಹಿಯರ್. ಸೊ ಮೂವ್ ಮಾಡ್ಬೇಕು ಅಂತಂದ್ರೆ ಅದಕ್ಕೆ ಲೆಫ್ಟ್ ಮತ್ತೆ ಟಾಪ್ ಕೋಆರ್ಡಿನೇಟ್ ನ ಸೆಟ್ ಮಾಡಬೇಕು. ದಟ್ ಈಸ್ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ ನ ಸೆಟ್ ಮಾಡಬೇಕು. ಸೊ ಅಗೇನ್ ಹೇಗೆ ಸೆಟ್ ಮಾಡೋದು ಅಂತಂದ್ರೆ, ಸೊ ಈವೆಂಟ್ ಡಾಟ್ ಕ್ಲೈಂಟ್ ಎಕ್ಸ್ ಮೈನಸ್ ಡಿಫರೆನ್ಸ್ ಎಕ್ಸ್ ಪ್ಲಸ್ ಪಿಕ್ಸೆಲ್. ಸೊ ಈ ಈವೆಂಟ್ ಡಾಟ್ ಕ್ಲೈಂಟ್ ಎಕ್ಸ್ ಅಲ್ಲಿ ಏನಿರುತ್ತೆ, ಇದು ಹೊಸ ಪೊಸಿಷನ್ ಇರುತ್ತೆ. ಓಕೆ. ಸೊ ಮೈನಸ್ ಡಿಫರೆನ್ಸ್ ಎಕ್ಸ್. ಈ ಡಿಫರೆನ್ಸ್ ಎಕ್ಸ್ ಎಲ್ಲಿಂದ ಬರ್ತಾ ಇದೆ ನಮ್ಗೆ ಅಂತಂದ್ರೆ ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದ್ವಿ ನೋಡಿ. ಓಕೆ. ಸೊ ದಟ್ ಓಲ್ಡ್ ಪೊಸಿಷನ್ ಮೈನಸ್ ದಿ ಫೈನಲ್ ಪೊಸಿಷನ್ ಮೈನಸ್ ದಿ ಓಲ್ಡ್ ಪೊಸಿಷನ್, ಇಲ್ಲಿ ನಮಗೆ ಡಿಫರೆನ್ಸ್ ಸಿಗುತ್ತೆ. ಸೊ ಅದಕ್ಕೆ ನಾವು ಏನ್ ಮಾಡ್ತಾ ಇದೀವಿ, ಪಿಕ್ಸೆಲ್ ಅನ್ನೋದನ್ನ ಕನ್ಕ್ಯಾಟಿನೇಟ್ ಮಾಡ್ತಾ ಇದೀವಿ. ಸೊ ದಟ್ ದಿ ಇಮೇಜ್ ವಿಲ್ ಬಿ ಪ್ಲೇಸ್ಡ್ at this position. So left is equal to some number dot some number plus pixel, but the top is equal to again some value plus pixel, right? So adadmele ee dropper ideyala, ee dropper function na call ಮಾಡ್ತೀವಿ. ಸೊ ಇದೇನಕ್ಕೆ ಅಂತಂದ್ರೆ, ಸೊ ಅಲ್ಲಿ ಒಂದು ಆಬ್ಜೆಕ್ಟ್ ನ ಇಮೇಜ್ ನ ಮೂವ್ ಮಾಡಿದ್ಮೇಲೆ ಸೊ ಅದೇ ಅಲ್ಲಿಗೆ ಸ್ಟಾಪ್ ಆಗಬೇಕು, ಅದು ಆ ಇವೆಂಟ್ ಫಾರ್ ಎಕ್ಸಾಂಪಲ್ ಅಲ್ಲಿಗೆ ಕ್ಲೋಸ್ ಆಗಬೇಕು ಅದು, ರೈಟ್? ಸೊ ಅದಕ್ಕೇನೆ ಇಲ್ಲಿ ಆಡ್ ಈವೆಂಟ್ ಲಿಸನರ್ ಯೂಸ್ ಮಾಡಿದ್ವಿ. ಸೊ ಇಲ್ಲೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಅಗೇನ್ ಒನ್ ಮೋರ್ ಬಿಲ್ಟ್ ಇನ್ ಫಂಕ್ಷನ್, ದಟ್ ಈಸ್ ರಿಮೂವ್ ಈವೆಂಟ್ ಲಿಸನರ್. ಓಕೆ. ಸೊ ಇದನ್ನ ಯೂಸ್ ಮಾಡ್ಕೊಂಡು ವಿ ಆರ್ ಎಂಡಿಂಗ್ ದಟ್ ಈವೆಂಟ್, ಡ್ರ್ಯಾಗ್ ಅಂಡ್ ಡ್ರಾಪ್ ಈವೆಂಟ್ ನ ಎಂಡ್ ಮಾಡ್ತಾ ಇದೀವಿ, ರೈಟ್? So this is how we can move an element from one place to another place using that drag and drop event associated with the mouse. Okay. So ಇವella built-in functions ಇದು, ಈ add event listener ಮತ್ತೆ remove event listener, ಇವೆಲ್ಲ built-in functions ಇದು. ಸೊ ಇದಕ್ಕೆ ನಾವು ಈ ಮೂರು ಆರ್ಗ್ಯುಮೆಂಟ್ ನ ಪಾಸ್ ಮಾಡ್ತೀವಿ. ಓಕೆ. ಸೊ ಒಂದು ಅದು ಮೌಸ್ ಮೂವ್ ಅಥವಾ ಮೌಸ್ ಅಪ್ ಇವೆಂಟ್. ಓಕೆ. ದೆನ್ ಸೊ ದಿ ಡಿಫಾಲ್ಟ್ ಟ್ರೂ ವ್ಯಾಲ್ಯೂ, ಮತ್ತೆ ಸೊ ಏನಾಗಬೇಕು, ಮೌಸ್ ಅಪ್ ಆದಾಗ ಏನ್ ಮಾಡಬೇಕು ಮತ್ತೆ ಮೌಸ್ ಮೂವ್ ಆದಾಗ ಏನ್ ಮಾಡಬೇಕು. ಓಕೆ. ಸೊ ಅದಕ್ಕೆ ಇಲ್ಲಿ ಫಂಕ್ಷನ್ ಬರೀತಾ ಇದೀವಿ, ಮೂವರ್ ಅಂಡ್ ಡ್ರಾಪರ್, ರೈಟ್? ಸೊ ಮೂವರ್ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ಎಲಿಮೆಂಟ್ ನ ಪ್ಲೇಸ್ ಮಾಡ್ತಾ ಇದೀವಿ. ಡ್ರಾಪರ್ ಫಂಕ್ಷನ್ ಅಲ್ಲಿ ಏನ್ ಮಾಡ್ತಾ ಇದೀವಿ ಅಂತಂದ್ರೆ, ಸೊ ವಿ ಆರ್ ಎಂಡಿಂಗ್ ದಟ್ ಈವೆಂಟ್ ಬೈ ಕಾಲಿಂಗ್ ದಿ ರಿಮೂವ್ ಈವೆಂಟ್ ಲಿಸನರ್, ರೈಟ್? ಸೊ ಇದಿಷ್ಟು ಡ್ರ್ಯಾಗ್ ಅಂಡ್ ಡ್ರಾಪ್ ಆರ್ ಡ್ರ್ಯಾಗಿಂಗ್ ಅಂಡ್ ಡ್ರಾಪಿಂಗ್ ಆಫ್ ಎಲಿಮೆಂಟ್ಸ್ ಆಯ್ತು. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಲೊಕೇಟಿಂಗ್ ದಿ ಮೌಸ್ ಕರ್ಸರ್. ಓಕೆ. ಅಗೇನ್ ಲೊಕೇಟಿಂಗ್ ದಿ ಮೌಸ್ ಕರ್ಸರ್ ಅಂತಂದ್ರೆ, ಈಗ ನಾವು ಸ್ಕ್ರೀನ್ ಇರುತ್ತೆ, ನಿಮ್ಮ ಒಂದು ಕಂಪ್ಯೂಟರ್ ಸ್ಕ್ರೀನ್ ಇರುತ್ತೆ. ಆ ಕಂಪ್ಯೂಟರ್ ಸ್ಕ್ರೀನ್ ಮೇಲೆ ಎಲ್ಲೋ ಒಂದ್ ಕಡೆ ಕ್ಲಿಕ್ ಮಾಡ್ತೀವಿ ಅನ್ಕೊಳ್ಳಿ, ಆಯ್ತಾ? ಸೊ ಕ್ಲಿಕ್ ಮಾಡಿದಾಗ ಸೊ ನಾವು ಯಾವ ಪೊಸಿಷನ್ ಅಲ್ಲಿ ಕ್ಲಿಕ್ ಮಾಡಿದೀವಿ ಆಯ್ತಾ, ಆ ಪೊಸಿಷನ್ ನ ವಿ ಕ್ಯಾನ್ ಡಿಟರ್ಮೈನ್. ಓಕೆ. ಸೊ ವಿ ಕ್ಯಾನ್ ಡಿಟರ್ಮೈನ್ ದಟ್ ಪೊಸಿಷನ್ ಯೂಸಿಂಗ್ ಇಲ್ಲಿ ಕ್ಲೈಂಟ್ ಎಕ್ಸ್, ಇದನ್ನ ನಾನು ಪ್ರೀವಿಯಸ್ ಕ್ಲಾಸ್ ಅಲ್ಲಿ ಹೇಳಿದ್ದೆ ಅನ್ಕೊಳ್ತೀನಿ. ಮತ್ತೆ ಕ್ಲೈಂಟ್ ವೈ ಅಂತ ಎರಡು ವೇರಿಯೇಬಲ್ ಬರುತ್ತೆ. ಅದೇ ತರ ಸ್ಕ್ರೀನ್ ಎಕ್ಸ್ ಅಂಡ್ ಸ್ಕ್ರೀನ್ ವೈ, ಈ 4 ವೇರಿಯೇಬಲ್ಸ್ ಏನ್ ರಿಟರ್ನ್ ಮಾಡುತ್ತೆ ಅಂತಂದ್ರೆ, ರಿಟರ್ನ್ಸ್ ದಿ ಲೆಫ್ಟ್ ಅಂಡ್ ಟಾಪ್ ಕೋಆರ್ಡಿನೇಟ್ಸ್ ಅಥವಾ ಎಕ್ಸ್ ಅಂಡ್ ವೈ ಕೋಆರ್ಡಿನೇಟ್ಸ್.
ಸೊ ಏನು ಡಿಫ್ರೆನ್ಸ್ ಈ ಕ್ಲೈಂಟ್ ಎಕ್ಸ್ ಮತ್ತೆ ಕ್ಲೈಂಟ್ ವೈಗೂ ಮತ್ತೆ ಸ್ಕ್ರೀನ್ ಎಕ್ಸ್ ಸ್ಕ್ರೀನ್ ವೈಗೂ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಸೊ ಈ ಕ್ಲೈಂಟ್ ಎಕ್ಸ್ ಮತ್ತೆ ಕ್ಲೈಂಟ್ ವೈ ಏನ್ ರಿಟರ್ನ್ ಮಾಡುತ್ತೆ ಅಂತಂದ್ರೆ, ದಿಸ್ ಈಸ್ ವಿತಿನ್ ದಿ ಇಮೇಜ್ ಅಥವಾ ವಿತಿನ್ ದಿ ಕರೆಂಟ್ ಬ್ಲಾಕ್, ವಿತಿನ್ ದಿ ಇಮೇಜ್ ಆರ್ ವಿತಿನ್ ದಿ ಬ್ಲಾಕ್ ಆಯ್ತಾ. ಅಲ್ಲಿಂದ 0 ಅಂತ ಕೌಂಟ್ ಮಾಡಿಕೊಂಡು ಅದು ಪಿಕ್ಸೆಲ್ ವ್ಯಾಲ್ಯೂನ ತೋರಿಸುತ್ತೆ. ವೆರಾಸ್ ಈ ಸ್ಕ್ರೀನ್ ಎಕ್ಸ್ ಮತ್ತೆ ಸ್ಕ್ರೀನ್ ವೈ ಇದೆ ಅಲ್ಲ, ಸ್ಕ್ರೀನ್ ಎಕ್ಸ್ ಮತ್ತೆ ಸ್ಕ್ರೀನ್ ವೈ, ಸೊ ಇದು ಇಟ್ ಟೇಕ್ಸ್ ದಿ ಸ್ಕ್ರೀನ್ಸ್ ಟಾಪ್ ಲೆಫ್ಟ್ ಕಾರ್ನರ್ as the starting point. Okay, screen x ಮತ್ತೆ screen y ಯಾವುದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಳುತ್ತೆ, screen x ಮತ್ತೆ screen y. So it will consider the screen's top left corner as the starting point. Whereas ಈ client x ಮತ್ತೆ client y ಏನ್ ಮಾಡುತ್ತೆ ಅಂತಂದ್ರೆ, ಸೊ ಒಂದು ಇಮೇಜ್ ಇರುತ್ತೆ, ಆ ಇಮೇಜ್ ಎಲ್ಲಿ ಪ್ಲೇಸ್ ಆಗಿದೆ ಆಯ್ತಾ, ಎಲ್ಲಿ ಸ್ಟಾರ್ಟ್ ಆಗ್ತಾ ಇದೆ ಇಮೇಜ್, ಸೊ ಅಲ್ಲಿಂದ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಳುತ್ತೆ ಅದು, ರೈಟ್. ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಸೊ ಒಂದು ಇಮೇಜ್ ಇದೆ ಆಯ್ತಾ, ಸಾರಿ ಔಟ್ಪುಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ ಇದು. ಓಕೆ, ಸೊ ಇಲ್ಲಿ ಇಮೇಜ್ ಇದೆ ಅಲ್ಲ, ಈ ಇಮೇಜ್, ಸೊ ಇಮೇಜ್ದು ಇಲ್ಲಿ ಟಾಪ್ ಲೆಫ್ಟ್ ಕಾರ್ನರ್ ಇದೆಯಲ್ಲ ಇಮೇಜ್ದು, ಇಲ್ಲಿಂದ 0 ಅಂತ ಕನ್ಸಿಡರ್ ಮಾಡುತ್ತೆ ಯಾವುದು, ಕ್ಲೈಂಟ್ ಎಕ್ಸ್ ಮತ್ತೆ ಕ್ಲೈಂಟ್ ವೈ ವೇರಿಯಬಲ್. ವೆರಾಸ್ ಈ ಸ್ಕ್ರೀನ್ ಎಕ್ಸ್ ಮತ್ತೆ ಸ್ಕ್ರೀನ್ ವೈ ಏನಿದೆ, ಸೊ ಅದು ಯಾವ್ದನ್ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡುತ್ತೆ ಅಂತಂದ್ರೆ, ನಿಮ್ಮ ಸ್ಕ್ರೀನ್ದು ಇಲ್ಲಿ ಮೌಸ್ ನೋಡಿ, ಮೌಸ್ ಪಾಯಿಂಟ್ ಅನ್ನ ನೋಡಿ, ನಿಮ್ಮ ಸ್ಕ್ರೀನ್ ಸ್ಟಾರ್ಟ್ ಆಗೋದು ಇಲ್ಲಿಂದ ಅಲ್ವಾ, ಇಲ್ಲಿಂದ ಅದು ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ಕನ್ಸಿಡರ್ ಮಾಡುತ್ತೆ, ರೈಟ್. ಸೊ ಅದು ಡಿಫ್ರೆನ್ಸ್ ಕ್ಲೈಂಟ್ ಎಕ್ಸ್ ಕ್ಲೈಂಟ್ ವೈ ಮತ್ತೆ ಸ್ಕ್ರೀನ್ ಎಕ್ಸ್ ಸ್ಕ್ರೀನ್ ವೈಗೆ ಆಯ್ತಾ. ಸೊ ಇದನ್ನ ನಾವು ಪ್ರಿಂಟ್ ಮಾಡ್ಬೋದು ಯೂಸಿಂಗ್ ಬೈ ಕಾಲಿಂಗ್ ದೋಸ್ 4 ವೇರಿಯಬಲ್ಸ್. ಸೊ ಯಾವ್ಯಾವುದು, ಕ್ಲೈಂಟ್ ಎಕ್ಸ್ ಕ್ಲೈಂಟ್ ವೈ ಮತ್ತೆ ಸ್ಕ್ರೀನ್ ಎಕ್ಸ್ ಸ್ಕ್ರೀನ್ ವೈ ವೇರಿಯಬಲ್. ಸೊ ತುಂಬಾ ಸಿಂಪಲ್ ಆಗಿರೋ ಪ್ರೋಗ್ರಾಮ್ ಇದು. ವಾಪಸ್ ನೋಟ್ ಪ್ಯಾಡಿಗೆ ಬರೋಣ. ಇಲ್ಲಿ ನೋಟ್ ಪ್ಯಾಡ್ ಅಲ್ಲಿ, ಸೊ ಲೆಟ್ ಅಸ್ ಸ್ಟಾರ್ಟ್ ವಿತ್ ದಿಸ್ HTML ಟ್ಯಾಗ್. ಇಲ್ಲಿ ಬಾಡಿ ಟ್ಯಾಗ್ ಅಲ್ಲಿ ಈ ಬಾಡಿ ಟ್ಯಾಗ್ ಆನ್ ಕ್ಲಿಕ್ ಈವೆಂಟ್ಗೆ ನಾವು ಫಂಕ್ಷನ್ ಬರೀತೀವಿ. ಆನ್ ಕ್ಲಿಕ್ ಈಸ್ ಈಕ್ವಲ್ ಟು ಫೈಂಡ್ ಇಟ್, ರೈಟ್. ಸೊ ಇದಕ್ಕೆ ಆರ್ಗ್ಯುಮೆಂಟ್ ಇಸ್ ಈವೆಂಟ್. ದೆನ್ ಸೊ ಇಲ್ಲಿ ಟೆಕ್ಸ್ಟ್ ಬಾಕ್ಸ್ಗಳು ಬೇಕಾಗತ್ತೆ. 4 ಟೆಕ್ಸ್ಟ್ ಬಾಕ್ಸ್ ಬೇಕು. ಸೊ ಏನಕ್ಕೆ ಅಂತಂದ್ರೆ ಆ 4 ವ್ಯಾಲ್ಯೂಸ್ನು ಪ್ರಿಂಟ್ ಮಾಡ್ಬೇಕಲ್ಲ, ಅದಕ್ಕೇನೆ. ಸೊ ಸ್ಕ್ರೀನ್ ಎಕ್ಸ್, ಸೊ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಇದು, ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್, ಮತ್ತೆ ID ಬೇಕು ಇದಕ್ಕೆ. ಸೊ ID ಈಕ್ವಲ್ಸ್ x1, ದೆನ್ ಸೈಜ್ ಏನ್ ಬೇಡ ಬಿಡಿ, ಮತ್ತೆ ಸೊ ಇದು ಕ್ಲೈಂಟ್ ಏರಿಯಾದು y ಕೋಆರ್ಡಿನೇಟ್, ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್ ಮತ್ತೆ ID ಈಕ್ವಲ್ಸ್ y1. ಸೊ ಇದಾದ್ಮೇಲೆ ಸ್ಕ್ರೀನ್ ಎಕ್ಸ್ ಮತ್ತೆ ಸ್ಕ್ರೀನ್ ವೈ ನ ಪ್ರಿಂಟ್ ಮಾಡ್ಬೇಕಲ್ಲ ವ್ಯಾಲ್ಯೂಸ್ ನ, ಅದಕ್ಕೆ ಮತ್ತೆ 2 ಟೆಕ್ಸ್ಟ್ ಬಾಕ್ಸ್ ಬೇಕು. ಆಫ್ ದಿ ಸ್ಕ್ರೀನ್ ಕೋಆರ್ಡಿನೇಟ್ಸ್, ಇದಕ್ಕೂ ಅಷ್ಟೇನೆ ಎಕ್ಸಿಸ್, ಮತ್ತೆ ಇದಕ್ಕೆ ಅಗೇನ್ ಟೆಕ್ಸ್ಟ್ ಬಾಕ್ಸ್ಗಳು,
input type equals text ಮತ್ತೆ ID ಇದಕ್ಕೆ x2 ಅಂತ ಕೊಡೋಣ. x2 ಮತ್ತೆ y. This is input type equals text ID equals y2. ಓಕೆ, ಸೊ ಇದೆಲ್ಲ ಆದ್ಮೇಲೆ ಒಂದು ಇಮೇಜ್ ಬೇಕು, ಇಮೇಜ್ ಹಾಕೊಳ್ಳೋಣ. ಸೊ ಇಮೇಜ್ ಸೋರ್ಸ್ ಈಕ್ವಲ್ಸ್ house dot jpg. So HTML part is over. Next ಸ್ಕ್ರಿಪ್ಟ್ ಪಾರ್ಟಿಗೆ ಬರೋಣ. ಸ್ಕ್ರಿಪ್ಟ್ ಅಲ್ಲಿ ಜಾಸ್ತಿ ಏನಿಲ್ಲ, ಕೋಡ್ ಒಂದು 4 ಲೈನ್ ಮಾತ್ರ ಬರುತ್ತೆ ಅಷ್ಟೇನೆ. ಸೊ ಸ್ಕ್ರಿಪ್ಟ್ ಟ್ಯಾಗ್ ಕ್ಲೋಸ್ ಮಾಡೋಣ. ಇಲ್ಲಿ ಈ ಸ್ಕ್ರಿಪ್ಟ್ ಟ್ಯಾಗ್ ಅಲ್ಲಿ ಫಂಕ್ಷನ್, ಸೊ ಫಂಕ್ಷನ್ ನೇಮ್ ಏನು, ಫೈಂಡ್ ಡೇಟ್. ಸೊ ಈವೆಂಟ್ ಅಂತ ತಗೋಣ. ಓಪನಿಂಗ್ ಫ್ಲವರ್ ಬ್ರಾಕೆಟ್, ಕ್ಲೋಸಿಂಗ್ ಫ್ಲವರ್ ಬ್ರಾಕೆಟ್. ಮತ್ತೆ ಇದ್ರೊಳಗೆ ಸೊ ಡಾಕ್ಯುಮೆಂಟ್ ವ್ಯಾಲ್ಯೂಸ್ ನ ಪ್ರಿಂಟ್ ಮಾಡ್ಬೇಕಲ್ಲ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ. ಸೊ ಅದಕ್ಕೇನೆ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ, ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಪ್ರಿಂಟ್ ಮಾಡ್ಬೇಕಲ್ಲ, ಅದಕ್ಕೇನೆ x1 ಡಾಟ್ ವ್ಯಾಲ್ಯೂ, ಇಲ್ಲಿ ಡಾಟ್ ವ್ಯಾಲ್ಯೂ ಕೊಡೋದು ಇಂಪಾರ್ಟೆಂಟ್, ಈಕ್ವಲ್ಸ್ event dot client x ಅಷ್ಟೇನೆ. ಸೊ ಅದೇ ತರನೇ ಡಾಕ್ಯುಮೆಂಟ್ ಡಾಟ್ ಗೆಟ್ ಎಲಿಮೆಂಟ್ ಬೈ ID ಆಫ್ ಇಲ್ಲಿ y1 ಸೆಕೆಂಡ್ ಟೆಕ್ಸ್ಟ್ ಬಾಕ್ಸ್, y1 ಡಾಟ್ ವ್ಯಾಲ್ಯೂ ಈಕ್ವಲ್ಸ್ event ಡಾಟ್ ಕ್ಲೈಂಟ್ y. ಅದೇ ರೀತಿ ಸ್ಕ್ರೀನ್ ಎಕ್ಸ್ ಮತ್ತೆ ಸ್ಕ್ರೀನ್ ವೈ ಡಿಸ್ಪ್ಲೇ ಮಾಡೋಣ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ. ಸೊ ಇದು ಬಂದು x2, ಇದು ಬಂದು y2. ಸೊ ಇದು ಸ್ಕ್ರೀನ್ ಎಕ್ಸ್, ಇದು ಸ್ಕ್ರೀನ್ ವೈ. ಎಸ್, ಸೇವ್ ಮಾಡಾಗಿದೆ. ರನ್ ಮಾಡೋಣ ಈಗ ಪ್ರೋಗ್ರಾಮ್ ನ. ಓಕೆ, ಒಂದು ಸೆಕೆಂಡ್ ಇಮೇಜ್ ಹಾಕೊಳ್ತಾ ಇದ್ದೀನಿ ಇಲ್ಲಿ. ಓಕೆ, ಸೊ ಔಟ್ಪುಟ್ ಸ್ಕ್ರೀನ್ ಶೇರ್ ಮಾಡ್ತೀನಿ. ಓಕೆ, ಸೊ ದಿಸ್ ಇಸ್ ಅವರ್ ಔಟ್ಪುಟ್ ವಿಂಡೋ. ಸೊ ಇಲ್ಲಿ 4 ಟೆಕ್ಸ್ಟ್ ಬಾಕ್ಸ್ ಇದೆ. ಇದು ಕ್ಲೈಂಟ್ ಎಕ್ಸ್, ಕ್ಲೈಂಟ್ ವೈ ಮತ್ತೆ ಸ್ಕ್ರೀನ್ ಎಕ್ಸ್, ಸ್ಕ್ರೀನ್ ವೈ. ಸೊ ಇಲ್ಲಿ ಯಾವ್ದೊಂದು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ವ್ಯಾಲ್ಯೂ ಬರೋ ಬದಲು ಅನ್ಡಿಫೈನ್ಡ್ ಅಂತ ಬರ್ತಾ ಇದೆ. ಸೊ ಇಲ್ಲಿ ಏನೋ ಮಿಸ್ಟೇಕ್ ಆಗಿದೆ ಅಲ್ವಾ. ವಾಪಸ್ ಬರೋಣ ಈಗ ನೋಟ್ ಪ್ಯಾಡಿಗೆ. ಸೊ ಏನ್ ತಪ್ಪಾಗಿದೆ ಅಂತ ನೋಡೋಣ. ಯಾವ್ದು ಕ್ಲೈಂಟ್ ವೈ, ಕ್ಲೈಂಟ್ ವೈ ಅದು ತಪ್ಪಾಗಿದೆ ಮ್ಯಾಮ್. ಏನ್ ತಪ್ಪಾಗಿದೆ? ಕ್ಲೈಂಟ್ ಅನ್ನೋದ್ರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಮ್ಯಾಮ್. ವೆರಿ ಗುಡ್, ವೆರಿ ಗುಡ್. ಈಗ ವಾಪಸ್ ಹೋಗೋಣ. ಎಸ್, ಈಗ ಪ್ರೆಸೆಂಟ್ ಎಲ್ಲ ಬ್ಲ್ಯಾಂಕ್ ಇದೆ. ನಾನು ಇಲ್ಲಿ ಇಮೇಜ್ ಮೇಲೆ ಎಲ್ಲಾರು ಒಂದ್ ಕಡೆ ಕ್ಲಿಕ್ ಮಾಡ್ತೀನಿ ಅನ್ಕೊಳ್ಳಿ, ಆಯ್ತಾ. ಸೊ ಕ್ಲಿಕ್ ಮಾಡಿದಾಗ ಎಸ್, ಸೊ ಇಲ್ಲಿ ನೋಡಿ, ಇಲ್ಲಿ ಈ ವೈ ವ್ಯಾಲ್ಯೂ ನೋಡಿ, ಆಯ್ತಾ. ಈ ಕ್ಲೈಂಟ್ ವೈ ಮತ್ತೆ ಸ್ಕ್ರೀನ್ ವೈ ವ್ಯಾಲ್ಯೂ
ಎರಡು ಡಿಫ್ರೆಂಟ್ ಆಗಿದೆ ಅಲ್ಲ. ಸೊ ಕ್ಲೈಂಟ್ ವೈ ಅಲ್ಲಿ ಏನಿದೆ 161 ಇದೆ, ಸ್ಕ್ರೀನ್ ವೈ ಅಲ್ಲಿ 232 ಇದೆ. ಓಕೆ, ಸೊ ಡೋಂಟ್ ಲುಕ್ ಅಟ್ ದಿಸ್ ಎಕ್ಸ್ ವ್ಯಾಲ್ಯೂ. ಸೊ ಎಕ್ಸ್ ವ್ಯಾಲ್ಯೂ ಇದು ಕರೆಕ್ಟ್ ಆಗಿ ಬರ್ತಾ ಇಲ್ಲ. ಓಕೆ, ಸ್ಕ್ರೀನ್ ಈ ವೈ ವ್ಯಾಲ್ಯೂನ ನೋಡೋಣ. ಸೊ ವೈ ವ್ಯಾಲ್ಯೂ ಅಲ್ಲಿ ನೋಡಿ, ಒಂದ್ ಕಡೆ 161 ಇದೆ, ಸೊ ಇಲ್ಲಿ 232 ಇದೆ ಅಲ್ವಾ. ಸೊ ಈ ಕ್ಲೈಂಟ್ ಎಕ್ಸ್ ಅಂತಂದ್ರೆ ಏನ್ ಹೇಳಿದೆ ನಾನು, ಸೊ ಎಕ್ಸ್ ಈ ಇಮೇಜ್ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದ ಅದು 0 ಅಂತ ಕೌಂಟ್ ಮಾಡುತ್ತೆ ಅಂತ ಹೇಳಿದ್ದೆ ಅಲ್ಲ. ಸೊ ವೆರಾಸ್ ಸ್ಕ್ರೀನ್ ಎಕ್ಸ್ ಅಂತಂದ್ರೆ ಏನು, ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, ಅದು ಈ ಕಾರ್ನರ್ ಇಂದ ಸ್ಟಾರ್ಟಿಂಗ್ ಪಾಯಿಂಟ್ ನ ತಗೊಳುತ್ತೆ. ಸೊ ಇಲ್ಲಿಂದ ಅದು ಕೌಂಟ್ ಮಾಡ್ಕೊಂಡ್ ಬರುತ್ತೆ 0. ನಾ ಇಲ್ಲೆಲ್ಲೋ ಕ್ಲಿಕ್ ಮಾಡಿದ್ರೆ 232. ಸೊ ಅದೇ ವೈಗೆ ಇಲ್ಲಿ ಕ್ಲೈಂಟ್ ಎಕ್ಸ್ಗೆ 161 ಇದೆ, ಕಡಿಮೆ ಇದೆ, ಈ ಸ್ಕ್ರೀನ್ ಎಕ್ಸ್ ಗಿಂತ ಕಡಿಮೆ ಇದೆ. ಏನಕ್ಕೆ ಅಂತಂದ್ರೆ ಈ ಕ್ಲೈಂಟ್ ಎಕ್ಸ್ ಸ್ಟಾರ್ಟಿಂಗ್ ಪಾಯಿಂಟ್ ಯಾವುದು, image as a starting point it is taking. So we are getting different client X and different client Y ಮತ್ತೆ screen Y values. So ಇದೇ ತರ ಡಿಫ್ರೆಂಟ್ ಆಗಿ ಬರಬೇಕು ವ್ಯಾಲ್ಯೂಸ್, ಬಟ್ ಎಕ್ಸ್ ಗೆ ವಿ ಆರ್ ಗೆಟಿಂಗ್ ಸೇಮ್ ವ್ಯಾಲ್ಯೂ. ಸೊ ಇಲ್ಲಿ ಎಕ್ಸ್ ಗೆ ಕ್ಲೈಂಟ್ ಎಕ್ಸ್ ಗೆ ಏನಾಗಬೇಕು, ಸೊ ಸಮ್ವೇರ್ ಅರೌಂಡ್ 240. ಓಕೆ, 240 ಅಂತಂದ್ರೆ ಇದು 260 ಆದ್ರೂ ಬರಬೇಕು ಅಟ್ ಲೀಸ್ಟ್. ಓಕೆ, ಸೊ ಬಟ್ ವಿ ಆರ್ ಗೆಟಿಂಗ್ ದಿ ಸೇಮ್ ವ್ಯಾಲ್ಯೂ, ದಿಸ್ ಶುಡ್ ನಾಟ್ ಹ್ಯಾಪನ್. ಸೊ ನೋಡಿ, ನಿಮ್ಮ ಇದರಲ್ಲಿ ಒಂದ್ಸಲ ಟ್ರೈ ಮಾಡಿ. ಓಕೆ, ಸೊ ಡೋಂಟ್ ವರಿ ಅಬೌಟ್ ದಟ್. ಇಲ್ಲಿ ನಮಗೆ ಕ್ಲೈಂಟ್ ವೈ ಮತ್ತೆ ಸ್ಕ್ರೀನ್ ವೈ ಬೇರೆ ಬೇರೆ ಬರ್ತಾ ಇದೆ. ಬಿಕಾಸ್ ಕ್ಲೈಂಟ್ ವೈ ಅಂತಂದ್ರೆ ಇಮೇಜ್ದು ಸ್ಟಾರ್ಟಿಂಗ್ ಪಾಯಿಂಟ್ ನ 0 ಅಂತ ತಗೊಳುತ್ತೆ. ಸ್ಕ್ರೀನ್ ವೈ ಅಂತಂದ್ರೆ ಈ ಸ್ಕ್ರೀನ್ ಟಾಪ್ ಲೆಫ್ಟ್ ಕಾರ್ನರ್ ನ ಸ್ಟಾರ್ಟಿಂಗ್ ಪಾಯಿಂಟ್ ಅಂತ ತಗೊಳುತ್ತೆ. ಓಕೆ, ಸೊ ದಟ್ ಇಸ್ ದಿ ಡಿಫ್ರೆನ್ಸ್. ಸೊ ಅವೆರಡನ್ನು ಹೇಗೆ ರೀಡ್ ಮಾಡೋದು ಅಂತಂದ್ರೆ ಯೂಸಿಂಗ್ ದೀಸ್ 4 ಬಿಲ್ಟ್ ಇನ್ ವೇರಿಯೇಬಲ್ಸ್, ಕ್ಲೈಂಟ್ ಎಕ್ಸ್, ಕ್ಲೈಂಟ್ ವೈ ಮತ್ತೆ ಸ್ಕ್ರೀನ್ ಎಕ್ಸ್, ಸ್ಕ್ರೀನ್ ವೈ. ಓಕೆ, so that's all about locating the mouse cursor. So ಈಗ ಇವೆರಡು ಪ್ರೋಗ್ರಾಮ್ ಅಲ್ಲಿ ಏನಾದ್ರು ಡೌಟ್ ಇದೆಯಾ? ಏನಾದ್ರು ಡೌಟ್ ಇದ್ರೆ ಕೇಳಿ. ಡೌಟ್ ಇದ್ರೆ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. ಇದರಲ್ಲಿ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಇನ್ನೊಂದು ಪ್ರೋಗ್ರಾಮ್ ಇದೆ. ಸೊ ಯಾವ್ದಪ್ಪ ಅದು ಅಂತಂದ್ರೆ ಡೈನಾಮಿಕ್ ಕಂಟೆಂಟ್. ಅಟೆಂಡೆನ್ಸ್ ತಗೊಂಡ್ಬಿಡ್ತೀನಿ ರೀ. ಸೊ ಏನು ಡೌಟ್ ಇಲ್ಲ ಅಂತಂದ್ರೆ ನೆಕ್ಸ್ಟ್ ಪ್ರೋಗ್ರಾಮ್ಗೆ ಹೋಗೋಣ. ಸೊ ನೆಕ್ಸ್ಟ್ ಪ್ರೋಗ್ರಾಮ್ ಬಂದು ಡೈನಾಮಿಕ್ ಕಂಟೆಂಟ್. ಆಯ್ತಾ? ಸೊ ಈ ಡೈನಾಮಿಕ್ ಕಂಟೆಂಟ್ ಏನು ಅಂತಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ತಗೊಂಡಿರೋದು ನಾವು. ಈಗ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಒಂದಷ್ಟು ಟೆಕ್ಸ್ಟ್ ಬಾಕ್ಸ್ ಹಾಕೊಂಡಿರ್ತೀವಿ ಅನ್ಕೊಳ್ಳಿ. ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನೋ ಒಂದಷ್ಟು ಇನ್ಫಾರ್ಮೇಶನ್ ನಾವು ಫಿಲ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಫಿಲ್ ಮಾಡಬೇಕಾದ್ರೆ ಲೆಟ್ ಮೀ ಶೋ ಯು ದಿ ಔಟ್ಪುಟ್. ಸೊ ಫಸ್ಟ್ ಔಟ್ಪುಟ್ ತೋರಿಸ್ಬಿಟ್ಟು ಆಮೇಲೆ ಪ್ರೋಗ್ರಾಮ್ನ ಎಕ್ಸ್ಪ್ಲೈನ್ ಮಾಡ್ತೀನಿ. ಓಕೆ, ಡೈನಾಮಿಕ್ ಕಂಟೆಂಟ್
ಇಲ್ಲ, ಅದು ಮಾಡಿರೋದಿಲ್ಲ. ಓಕೆ, ಇಮೇಜ್ ಟೆಕ್ಸ್ಟ್ ಬಾಕ್ಸ್ ಗಳಿರ್ತವೆ. ಆ ಟೆಕ್ಸ್ಟ್ ಬಾಕ್ಸ್ ನಾವು ಫಿಲ್ ಮಾಡ್ತಾ ಇರ್ತೀವಿ. ಸೊ ಫಿಲ್ ಮಾಡ್ಬೇಕಾದ್ರೆ ಆ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಏನ್ ಇನ್ಫಾರ್ಮೇಶನ್ ಫಿಲ್ ಮಾಡಬೇಕು ಅಂತ ಹೇಳ್ಬಿಟ್ಟು, ಸೊ ನಮಗೆ ಅಲ್ಲಿ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. ಸೊ ನಾವು ಹೇಗೆ ಒಂದು ಟೆಕ್ಸ್ಟ್ ಬಾಕ್ಸ್ ಇಂದ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ಗೆ ಮೂವ್ ಆಗ್ತಾ ಇರ್ತೀವಿ, ಹಾಗೇನೆ ಸೊ ಲಾಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ವ್ಯಾಲ್ಯೂ ಹೆಲ್ಪ್ ಇನ್ಫಾರ್ಮೇಶನ್ ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ಡೈನಮಿಕ್ ಆಗಿ ಚೇಂಜ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ದಿ ಪ್ರೋಗ್ರಾಮ್. ನೋಡೋಣ, ಈ ಪ್ರೋಗ್ರಾಮ್ ಟೈಪ್ ಮಾಡಿಬಿಟ್ಟು ಎಕ್ಸಿಕ್ಯೂಟ್ ಮಾಡೋಣ. ಸೊ ಅವಾಗ ನಿಮ್ಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ HTML ಪ್ರೋಗ್ರಾಮ್ ಚಿಕ್ಕದಿದೆ ಇದು. ಬಾಡಿ ಟ್ಯಾಗ್, ಮತ್ತೆ ಬಾಡಿ ಟ್ಯಾಗ್, ಆಮೇಲೆ HTML ಟ್ಯಾಗ್ ನ ಕ್ಲೋಸ್ ಮಾಡೋಣ. ಸೊ ಬಾಡಿ ಟ್ಯಾಗ್ ಅಲ್ಲಿ 4 ಟೆಕ್ಸ್ಟ್ ಬಾಕ್ಸ್ ಬೇಕು ಅಂತ ಅಂದ್ರಲ್ವಾ. ಸೊ ಎಂಟರ್ ನೇಮ್, ಸ್ವಲ್ಪ ಫಾಸ್ಟ್ ಆಗಿ ಟೈಪ್ ಮಾಡ್ತೀನಿ ಯಾಕಂದ್ರೆ ಟೈಮ್ ಕಡಿಮೆ ಇರೋದ್ರಿಂದ. ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್. ಇದಕ್ಕೆ ಆನ್ ಮೌಸ್ ಓವರ್ ಯಾವ ಇವೆಂಟ್ ಕಾಲ್ ಮಾಡ್ತಾ ಇದೀವಿ? ಆನ್ ಮೌಸ್ ಓವರ್. ಇದಕ್ಕೆ ಮೆಸೇಜ್ ಫಂಕ್ಷನ್ ಬಂದು ಮೆಸೇಜಸ್. ಫಂಕ್ಷನ್ ನೇಮ್ ಏನು ನಮ್ದು? ಮೆಸೇಜಸ್. ಸೊ ಮತ್ತೆ ಆನ್ ಮೌಸ್ ಔಟ್ ಈಕ್ವಲ್ಸ್ ಅಗೇನ್ ಸೇಮ್ ಫಂಕ್ಷನ್ ಕಾಲ್ ಮಾಡ್ತಾ ಇದೀವಿ, ಮೆಸೇಜಸ್ ಆಫ್ 0. ಸಾರಿ, ಮೆಸೇಜಸ್ ಆಫ್ ಆರ್ಗ್ಯುಮೆಂಟ್ ಬಂದೇನೋ 4. ಆಯ್ತಾ? ಸೊ ಏನ್ ಮಾಡಿದ್ವಿ ಇಲ್ಲಿ ನಾವು? ಒಂದು ಟೆಕ್ಸ್ಟ್ ಬಾಕ್ಸ್ ಹಾಕೊಳ್ತಾ ಇದೀವಿ. ಸೊ ಟೆಕ್ಸ್ಟ್ ಬಾಕ್ಸ್ದು ಈವೆಂಟ್ ಆನ್ ಮೌಸ್ ಓವರ್ ಮತ್ತೆ ಆನ್ ಮೌಸ್ ಔಟ್ ಈವೆಂಟ್ ಇರುತ್ತಲ್ಲ, ಅವೆರಡು ಈವೆಂಟ್ಗೂ ಸೊ ಒಂದು ಫಂಕ್ಷನ್ ನ ಕಾಲ್ ಮಾಡ್ತಾ ಇದೀವಿ. ಫಂಕ್ಷನ್ ನೇಮ್ ಏನು? ಮೆಸೇಜಸ್. ಆರ್ಗ್ಯುಮೆಂಟ್ ಏನ್ ಪಾಸ್ ಮಾಡ್ತಾ ಇದೀವಿ? ಈ ಆನ್ ಮೌಸ್ ಓವರ್ಗೆ 0 ಅಂತ ಪಾಸ್ ಮಾಡ್ತಾ ಇದೀವಿ, ಮತ್ತೆ ಆನ್ ಮೌಸ್ ಔಟ್ಗೆ 4 ಅಂತ ಪಾಸ್ ಮಾಡ್ತಾ ಇದೀವಿ. ಈ ಆನ್ ಮೌಸ್ ಓವರ್ ಈವೆಂಟ್ ಯಾವಾಗ ಕಾಲ್ ಆಗುತ್ತೆ ಅಂತಂದ್ರೆ, ನಾವು ಟೆಕ್ಸ್ಟ್ ಬಾಕ್ಸ್ ಮೇಲೆ ಮೌಸ್ ನ ಮೂವ್ ಮಾಡ್ತೀವಲ್ಲ, ಸೊ ಅವಾಗ ಆನ್ ಮೌಸ್ ಓವರ್ ಈವೆಂಟ್ ಕಾಲ್ ಆಗುತ್ತೆ. ಮತ್ತೆ ಆನ್ ಮೌಸ್ ಔಟ್ ಈವೆಂಟ್ ಯಾವಾಗ ಕಾಲ್ ಆಗುತ್ತೆ ಅಂತಂದ್ರೆ, ಆ ಟೆಕ್ಸ್ಟ್ ಬಾಕ್ಸ್ ಇಂದ ಮೌಸ್ ನ ಈಚೆ ತಗೋ ಬರ್ತೀವಲ್ಲ, ಸೊ ಅವಾಗ ಆನ್ ಮೌಸ್ ಈವೆಂಟ್ ಕಾಲ್ ಆಗುತ್ತೆ. ರೈಟ್? ಸೊ ಇದೇ ರೀತಿ 4 ಟೆಕ್ಸ್ಟ್ ಬಾಕ್ಸ್ ನ ಹಾಕೊಳ್ತೀವಿ. ಜಸ್ಟ್ ಇದೊಂದು ಟೆಕ್ಸ್ಟ್ ಬಾಕ್ಸ್ ಟೈಪ್ ಮಾಡ್ಬಿಟ್ಟು ಮಿಕ್ಕಿದ 2 ಟೆಕ್ಸ್ಟ್ ಬಾಕ್ಸ್ ನ ಕಾಪಿ ಅಂಡ್ ಪೇಸ್ಟ್ ಮಾಡ್ತೀನಿ ನೋಡಿ. ಇನ್ಪುಟ್ ಟೈಪ್ ಈಕ್ವಲ್ಸ್ ಟೆಕ್ಸ್ಟ್, ಮತ್ತೆ ಆನ್ ಮೌಸ್ ಓವರ್ ಸೇಮ್ ರಿಪೀಟ್. ಫಂಕ್ಷನ್ ನೇಮು ಅಷ್ಟೇನೆ ಸೇಮ್ ಇರುತ್ತೆ. ಮೆಸೇಜಸ್ ಆಫ್ ಸೇಮ್ ಆರ್ಗ್ಯುಮೆಂಟ್ 0, ಸಾರಿ ಇಲ್ಲಿ 1 ಮತ್ತೆ ಆನ್ ಮೌಸ್ ಔಟ್ ಈಕ್ವಲ್ಸ್ ಡಬಲ್ ಕೋಟ್ಸ್ ಅಲ್ಲಿ ಮೆಸೇಜಸ್ ಆಫ್ 4. ಓಕೆ, ಸೊ ನೇಮ್ ಆಯ್ತು, ಇಮೇಲ್ ಆಯ್ತು, ಮತ್ತೆ ಇನ್ನೂ 2 ಟೆಕ್ಸ್ಟ್ ಬಾಕ್ಸ್ ತಗೊಳ್ತೀವಿ. ಒಂದು ಟೆಕ್ಸ್ಟ್ ಬಾಕ್ಸ್ ಬಂದು ಯೂಸರ್ ನೇಮ್ಗೆ, ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಬಂದು ಪಾಸ್ವರ್ಡ್ ಎಂಟ್ರಿ ಮಾಡೋದಕ್ಕೆ. ಓಕೆ, ಸೊ ಈ ಟೆಕ್ಸ್ಟ್ ಬಾಕ್ಸ್ಗೆ ಆನ್ ಮೌಸ್ ಓವರ್ಗೆ ಆರ್ಗ್ಯುಮೆಂಟ್ ಬಂದ್ಬಿಟ್ಟು, ಮತ್ತೆ ಇಲ್ಲಿ ಆರ್ಗ್ಯುಮೆಂಟ್ 4 ಇರುತ್ತೆ ಆನ್ ಮೌಸ್ ಔಟ್ಗೆ. ಸೊ ದೆನ್ ಈ ಪಾಸ್ವರ್ಡ್ ಟೆಕ್ಸ್ಟ್ ಬಾಕ್ಸ್ಗೆ ಆನ್ ಮೌಸ್ ಓವರ್ ಈವೆಂಟ್ ಅಲ್ಲಿ ಬರೋ ಮೆಸೇಜಸ್ ಅನ್ನೋ ಫಂಕ್ಷನ್ಗೆ ಆರ್ಗ್ಯುಮೆಂಟ್ 3. ಆನ್ ಮೌಸ್ ಔಟ್ ಈವೆಂಟ್ ಈಕ್ವಲ್ಸ್ ಮೆಸೇಜಸ್ ಆಫ್ 4. ಓಕೆ, ಸೊ ಇದ್ರ ಕೆಳಗೆ ಹೆಲ್ಪ್ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ಬೇಕಲ್ಲ, ಸೊ ಅದಕ್ಕೆ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಬೇಡ, ಜಾಸ್ತಿ ಇನ್ಫಾರ್ಮೇಶನ್ ಡಿಸ್ಪ್ಲೇ ಆಗ್ಬೇಕಲ್ಲ, ಸೊ ಅದಕ್ಕೆ ಟೆಕ್ಸ್ಟ್ ಬಾಕ್ಸ್ ಬದಲು ಟೆಕ್ಸ್ಟ್ ಏರಿಯಾ ತಗೊಳ್ಳೋಣ. ಓಕೆ, ಸೊ ನಿಮ್ಗೆ ಗೊತ್ತು ಟೆಕ್ಸ್ಟ್ ಏರಿಯಾ ಕೂಡ ಟೆಕ್ಸ್ಟ್ ಬಾಕ್ಸ್ ತರಾನೇ, ಬಟ್ ಏನಂತಂದ್ರೆ ಟೆಕ್ಸ್ಟ್ ಏರಿಯಾದಲ್ಲಿ ವಿ ಕ್ಯಾನ್ ಡಿಸ್ಪ್ಲೇ
large amount of information. So text area ID equals the ID ಕೊಡ್ಬೇಕಲ್ಲ ID. So ID equals advice box. ನೀವು ಏನ್ ನೇಮ್ ಬೇಕಾದ್ರೂ ಕೊಡ್ಬೋದು ಇಲ್ಲಿ, ಆಯ್ತಾ? ಇದಕ್ಕೆ so this box provides advice on filling out input fields. Okay, close this text area. Okay, HTML part ಮುಗೀತು ಈಗ. ಸೊ ಇದಿಷ್ಟನ್ನ ರನ್ ಮಾಡಿ ತೋರಿಸ್ತೀನಿ ನೋಡಿ HTML ಪಾರ್ಟ್ ಹೇಗೆ ಕಾಣಿಸುತ್ತೆ ಅಂತ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಸ್ಕ್ರಿಪ್ಟ್ ಪಾರ್ಟ್ ಬೇಕಾದ್ರೆ ನೋಡೋಣ. ಎಸ್, ಇಲ್ಲಿ ಕಾಣಿಸ್ತಾ ಇದೆ ನಿಮ್ಗೆ, ಸ್ಕ್ರೀನ್ ಶೇರ್ ಮಾಡ್ತೀನಿ ಇಲ್ಲಿ. 4 ಟೆಕ್ಸ್ಟ್ ಬಾಕ್ಸ್ ಹಾಕಿದ್ವಿಯಲ್ಲ. ಸೊ ಒಂದು ನೇಮ್ಗೆ, ಇಮೇಲ್, ಯೂಸರ್ ನೇಮ್ ಮತ್ತೆ ಪಾಸ್ವರ್ಡ್ಗೆ. ಸೊ ಅದ್ರ ಕೆಳಗೆ ದಿ ಟೆಕ್ಸ್ಟ್ ಏರಿಯಾ. ಸೊ ಇಲ್ಲಿ ಡಿಸ್ಪ್ಲೇ ಆಗ್ತದೆ ನೋಡಿ, ದಿಸ್ ಬಾಕ್ಸ್ ಪ್ರೊವೈಡ್ಸ್ ಅಡ್ವೈಸ್ ಆನ್ ಫಿಲ್ಲಿಂಗ್ ಔಟ್ ಇನ್ಪುಟ್ ಫೀಲ್ಡ್ಸ್. ಸೊ HTML ಪಾರ್ಟ್ ಮುಗೀತು. ಈಗ ಸ್ಕ್ರಿಪ್ಟ್ ಪಾರ್ಟ್ಗೆ ಬರೋಣ. ಸೊ ಸ್ಕ್ರಿಪ್ಟ್ ಪಾರ್ಟ್ ಅಲ್ಲಿ ಸೊ ನಾವು ಫಂಕ್ಷನ್ ಬರೀಬೇಕು. ಈ ಮೆಸೇಜಸ್ ಅನ್ನು ಫಂಕ್ಷನ್ script, ಆಯ್ತಾ? ಸೊ ಫಂಕ್ಷನ್ ಮೆಸೇಜಸ್, ಇದಕ್ಕೆ ಆರ್ಗ್ಯುಮೆಂಟ್ ಬೇಕಲ್ಲ, ಅಡ್ವೈಸ್ ನಂಬರ್. ಇಲ್ಲಿ ಒಂದು ವೇರಿಯೇಬಲ್ ತಗೊಳ್ತೀವಿ. ವೇರಿಯೇಬಲ್ ಮೆಸೇಜ್ ಈಕ್ವಲ್ಸ್, ಇದು ವೇರಿಯೇಬಲ್ ಅರೇ ವೇರಿಯೇಬಲ್ ಇದು. ಸೊ ಏನಕ್ಕೆ ಅಂತಂದ್ರೆ ಇಲ್ಲಿ ಪಾಸ್ ಮಾಡ್ತಾ ಇದೀವಲ್ಲ, ಮೆಸೇಜಸ್ ಆಫ್ 0, ಮೆಸೇಜಸ್ ಆಫ್ 1, 2, 3, 4, ಆಯ್ತಾ? ಸೊ 4 ಮೆಸೇಜ್ ಬೇಕು ನಮಗೆ. ಸೊ ಅದಕ್ಕೇನೆ ಅರೇ ವೇರಿಯೇಬಲ್ ನ ತಗೊಳ್ಳೋಣ. ಸೊ ಮೆಸೇಜ್ ಆಫ್ 0, ಮೆಸೇಜ್ ಆಫ್ 1, 2, 3, 4. ಸೊ ಮೆಸೇಜಸ್ ಆಫ್ 0 ಅಂತಂದ್ರೆ ಈ ಫಸ್ಟ್ ಟೆಕ್ಸ್ಟ್ ಬಾಕ್ಸ್. ಸೊ ಫಸ್ಟ್ ಟೆಕ್ಸ್ಟ್ ಬಾಕ್ಸ್ ಅಲ್ಲಿ ಅವನು ಏನ್ ಫಿಲ್ ಮಾಡಬೇಕು, ಯಾವ ತರ ಫಿಲ್ ಮಾಡಬೇಕು, ನೇಮ್ ನ ಅಂತ ಹೇಳ್ತೀವಿ ಅವನಿಗೆ. ನೇಮ್ ಮಸ್ಟ್ ಬಿ ಇನ್ ಆಲ್ಫಾಬೆಟ್ಸ್, ಕಾಮ. ಇದು ಮೆಸೇಜ್ ಆಫ್ 0 ಆಯ್ತು. ಮತ್ತೆ ಮೆಸೇಜ್ ಆಫ್ 1, ಮೆಸೇಜ್ ಆಫ್ 1 ಅಂತಂದ್ರೆ ದಟ್ ಈಸ್ ಫಾರ್ ಫಿಲ್ಲಿಂಗ್ ಔಟ್ ಇಮೇಲ್. ಸೊ ಇಮೇಲ್ ಫಿಲ್ ಮಾಡೋದಕ್ಕೆ ಅವನಿಗೆ ಏನ್ ಅಡ್ವೈಸ್ ಕೊಡೋಣ ಅಂತಂದ್ರೆ, ಇಮೇಲ್ ಮಸ್ಟ್ ಬಿ ಇನ್ ಯೂಸರ್ ಅಟ್ ಡೊಮೈನ್ ಫಾರ್ಮ್ಯಾಟ್. ಇಲ್ಲಿ ಮೆಸೇಜ್ ಇದೇ ತರ ಇರ್ಬೇಕು ಅಂತೇನಿಲ್ಲ, ಆಯ್ತಾ? ಸೊ ಇದು ಜಸ್ಟ್ ಅವನಿಗೆ ಅಡ್ವೈಸ್ ಕೊಡ್ತಾ ಇರೋದು ನಾವು. ನೀವು ಯಾವ ರೀತಿ ಬೇಕಾದ್ರೂ ಏನ್ ಮೆಸೇಜ್ ಬೇಕಾದ್ರೂ ಹಾಕ್ಬೋದು ಇಲ್ಲಿ, ಎನಿ ರಿಲೇಟೆಡ್ ಆರ್ ಮೀನಿಂಗ್ಫುಲ್ ಮೆಸೇಜ್. ಓಕೆ, ಆಯ್ತು. ಮೆಸೇಜಸ್ ಆಫ್ 1 ಆಯ್ತು. ಓಕೆ, ಟೈಮ್ ಆಗ್ತಾ ಇದೆ, ಲೆಸ್ ದನ್ 1 ಮಿನಿಟ್ ಇದೆ. ಓಕೆ, ಇಲ್ಲಿಗೆ ಸ್ಟಾಪ್ ಮಾಡೋಣ. ಇದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಕಂಟಿನ್ಯೂ ಮಾಡೋಣ. 12 o'clock ಗೆ ಕಂಟಿನ್ಯೂ ಮಾಡೋಣ. ಓಕೆ, ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.